ನಾನು ನಂದಿನಿ ದೋಸೆ ಇಟ್ಟು ತಂದೀನಿ. ಇಡ್ಲಿನಾದ್ರೂ ಬೆಸ್ಕೊಳ್ರಿ, ದೋಸೆನಾದ್ರೂ ಉಯ್ಕೊಳ್ರಿ, ಇಷ್ಟ ಬಂದಿದ್ ಮಾಡ್ಕೊಳ್ರಿ, ತಿನ್ರಿ ತಿನ್ರಿ ತಿನ್ರಿ. ಯಾರ ಬಯಕೇನೋ ಗೊತ್ತಿಲ್ಲ, ನಮ್ಮನೇಲಿ ಯಾರಿಗೆ ಬಸ್ರಿನೋ ಗೊತ್ತಿಲ್ಲ, ನಮ್ಮ ಅಪ್ಪಂಗೆ ಮಾತ್ರ ಈ ನಂದಿನಿದು ದೋಸೆನ ಟ್ರೈ ಮಾಡಲೇಬೇಕು ಅಂತ ಹೇಳಿ ಊರೆಲ್ಲ ಹುಡುಕ್ತಾ ಇದ್ರು. ಅವ್ರ ಕಾಟ ತಡಿಯೋಕ್ಕಾಗ್ದಿರೆ ಇವತ್ತು ನಾನು ಹುಡುಕ್ತಾ ಇದ್ದೆ. ಆ್ಯಕ್ಚುಲಿ 5 ನಂದಿನಿ ಪಾರ್ಲರ್ಗೆ ಹೋದೆ, ಎಲ್ಲೂ ಸಹ ಇಡ್ಲಿ ಹಿಟ್ಟು ಸಿಗಲಿಲ್ಲ. ಇದು ಫೈನಲಿ ಗಾಂಧಿ ಬಜಾರಲ್ಲಿ ಇಡ್ಲಿ ಹಿಟ್ಟು ಸಿಕ್ಕಿದೆ. ಸೊ ನಂದಿನಿ ಇಡ್ಲಿ ಹಿಟ್ಟು ದೋಸೆ ಹಿಟ್ಟಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗಿದೆ. ಎಲ್ಲೋ ಕೇಳಿದ್ರು ಇಲ್ಲ ಖಾಲಿ 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 ಅಂತಲೇ ಇದ್ರು. ಅಂತೂ ಸಿಕ್ಕಿದೆಯಪ್ಪ. ಸೊ ಇಡ್ಲಿ ಮಾಡ್ಕೊಂಡು ತಿಂದ್ಬಿಟ್ಟು ನಿಮಗೆ ಒಂದು ರಿವ್ಯೂ ಹೇಳ್ಬಿಡ್ತೀನಿ, ನೋಡೇ ಬಿಡೋಣ ಅದು ಏನಾಯ್ತದ. ರೆಡಿ ಟು ಕುಕ್. ಅಮ್ಮ ನಿನಗೆ ನಾಳೆ ತಿಂಡಿ ಸ್ಕಿಪ್ಪು, ಇಡ್ಲಿ ಹಿಟ್ಟು ರೆಡಿ. ಇಡ್ಲಿ ಏನಾದರೂ ಮಾಡ್ಕೊಳ್ಳಿ, ದೋಸೆ ಏನಾದರೂ ಉಯ್ಕೊಳ್ಳಿ, ನಿಂಗೆ ಏನು ಬೇಕೋ ಮಾಡ್ಕೊ. ಹಾಂ ಅಂತೂ ಸಿಕ್ತು. ನಂದಿನಿ 80 ರೂಪಾಯಿ 1 ಲೀಟ್ರಿಗೆ, 80 ರುಪೀಸ್. ಚಳಿಗೆ ನಾವು ಮಾಡೋದ್ರಲ್ಲಿ ಉದುಗೆ ಬರ್ತಾಯಿಲ್ಲ ಚೆನ್ನಾಗೆ, ಅದಕ್ಕೆ ಇವಾಗ ಬೆಟರ್ ಐಡಿಯಾ. ಅದಕ್ಕೇ ನಾನು ರಿವ್ಯೂನು ಕೊಟ್ಬಿಡೋಣ ಹೆಂಗಿರುತ್ತೆ ಟೇಸ್ಟು ಅಂತ ಹೇಳಿ. ಸೊ ನಾವು ನಾರ್ಮಲ್ ID ತಿಂದಿದ್ದೀವಿ, ಈ ನಂದಿನಿದೆ ತಿಂದಿಲ್ಲ. ಆಮೇಲೆ ಇನ್ನೊಂದು ಹುಷಾರಾಗಿರಿ ನೋಡಿ, ನಂದಿನಿ ಪ್ಯಾಕೆಟು ಈ ಥರನೇ ಇರಬೇಕು ಡಿಸೈನು. ನಂದಿನಿ ಅಂತ ಇನ್ನೂ ಒಂದು ಬರುತ್ತೆ ನಿಮಗೆ, ಆಯಿತಾ? ಅದು ಬೇರೆ ಥರನೇ ಇದೆ. ನಾನು ಕೇಳಿದ್ರೆ ನಂದಿನಿ ಪಾರ್ಲರಲ್ಲಿ ನಂದಿನಿದು ದೋಸೆ ಇಟ್ಕೊಡು ಅಂತ ಕೇಳಿದ್ರೆ, ನಾವು ಪರೋಟ ತರ್ತೀವಿ ಗೊತ್ತಾ ನಂದಿನಿ ಅಂತ, ಇನ್ನೊಂದು ಗ್ರೀನ್ ಕಲರು ಹೋಮ್ ಮೇಡ್ ಅಂತ ಬರ್ದಿರುತ್ತೆ, ಆ ನಂದಿನಿನ ಕೊಡ್ತಾರೆ. ನಿಮ್ಗೆ ಫೋಟೋ ಹಾಕಿರ್ತೀನಿ ನೋಡಿ, ಅದಲ್ಲ ಇದು ನಂದಿನಿ ಒರಿಜಿನಲ್ ಇದು. ಸೊ 2 ಥರ ಇದೆ, ನಂದಿನಿದೊಂದಿದೆ, ಇದು ಒರಿಜಿನಲ್ ನಂದಿನಿ ಬ್ರ್ಯಾಂಡ್ ಇದು. ಈ ಥರ ಇರುತ್ತೆ ಪ್ಯಾಕೆಟಿಂಗು, ಓಕೆನಾ? ಸೊ ಈ ಥರದ್ದು ನೋಡ್ಬಿಟ್ಟು ತಗೊಳ್ಳಿ. ಇದ್ರದ್ದು ದೋಸೆ ಮಾಡಿ ರುಚಿ ಹೇಳೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಕರೆಕ್ಟ್. ಇದು ಯಾವುದು ಪ್ರಮೋಷನ್ ಅಲ್ಲ, ಇದು ನಾವು ಟ್ರೈ ಮಾಡಿ ನಿಮಗೆ ಹೇಳೋದಕ್ಕೆ ಮಾಡ್ತಿರೋದು. ಸೊ ಏನೇನು ಹಾಕೋರು ನೋಡಿ ಇಲ್ಲಿ, ಆರೋ ವಾಟರು, ಉದ್ದಿನಬೇಳೆ, ವೇ ಪೌಡರ್ ಅಂತೆ, ರೈಸ್ ಫ್ಲೇಕ್ಸ್ ಅಕ್ಕಿ, ಆಮೇಲೆ ಮೆಂತ್ಯ, ಉಪ್ಪು, ಆಮೇಲೆ ಕಂಟೆಂಟ್ಸ್ ಮಿಲ್ಕ್ ಅಂತ ಇದೆ. ಇದಕ್ಕೆ ಮಿಲ್ಕ್ ಎಲ್ಲಿಂದ ಬಂತು ಗೊತ್ತಿಲ್ಲ. KG 80 ರೂಪಾಯಿ. ಇದು ಇಡ್ಲಿನೂ ಮಾಡ್ಬೋದು, ದೋಸೆನೂ ಮಾಡ್ಬೋದು. 900 ಗ್ರಾಮ್, 1 kg ಅಂತ 900 ಗ್ರಾಮು. ಸೊ ಎಕ್ಸ್ಪೈರಿ ಡೇಟ್ ನೋಡಿ ತೊಗೊಳ್ಳಿ ದಯವಿಟ್ಟು. ಎಕ್ಸ್ಪೈರಿ ಡೇಟು ಇಲ್ಲಿದೆ ನೋಡಿ, ಇನ್ನು 9ನೇ ತಾರೀಕು ತನಕ ಯೂಸ್ ಮಾಡ್ಬೋದು. ವ್ಯಾಲಿಡಿಟಿ ಇದೆ. ವೇ ಪ್ರೋಟೀನ್ ಬೇಸ್ಡ್ ಅಂತೆ, ಏನೋ ಗೊತ್ತಿಲ್ಲ, ವೇ ಪ್ರೋಟೀನ್ ಬೇಸ್ಡ್ ಅಂತ. ಸೊ ನೋಡುವ. ಇದಕ್ಕೆ ನೀರು ಹಾಕೋದೇನಿಲ್ಲ, ರೆಡಿ ಅಷ್ಟೇ ಹಾಕೋದು. ಬಟ್ ನೀನು ಕನ್ಸಿಸ್ಟೆನ್ಸಿ ನೋಡ್ಕೊ ಹೆಂಗಿದೆ ಅಂತ. ನಾಳೆ ಬ್ರೇಕ್ಫಾಸ್ಟ್ಗೆ ಬನ್ನಿ, ಇಡ್ಲಿ ದೋಸೆ ತಿನ್ನೋಣ. ಅಮ್ಮ ಇದು ಗಿಫ್ಟು. ನಾನು ಗಾಡಿ ಟ್ರೈನಿಂಗ್ ಮಾಡ್ತೀನಲ್ಲ, ಲೇಡೀಸ್ಗೆ ಗಾಡಿ ಓಡೋದು, ಬೈಕ್ ಓಡಿಸೋದು ಹೇಳ್ಕೊಡ್ತೀನಲ್ಲ, ಅವರು ಖುಷಿಯಾಗಿ ಗಾಡಿಯೆಲ್ಲ ಹೇಳ್ಕೊಟ್ಟಿದ್ದು ಖುಷಿಗೆ ನನಗೆ ಗಿಫ್ಟ್ ತಂದು ಕೊಟ್ಟಿದ್ದಾರೆ. ಗಾಡಿಗೆ ಬಂದಿದ್ರ ಅವರು? ಬೈಕಲ್ಲಿ ಬಂದಿಲ್ಲ, ಹೇಳಿದ್ರೆ ಬರಲಿಲ್ಲ ಅವರು. ಬರ್ಬೇಕಲ್ಲ, ನಿಂಗೂ ಖುಷಿ ಆಗುತ್ತಲ್ವಾ ನಮ್ಮ ಶಿಷ್ಯ ಹೆಂಗೆ ಅಂತ. ಏನೋ ತೋರಿಸು. ಚಾಕ್ಲೇಟಾ? ಚಾಕ್ಲೇಟ್ ಕಣಪ್ಪ. ನನ್ನ ಜೀವನದಲ್ಲಿ ಆ್ಯಕ್ಚುಲಿ ಇದು ಫೆರಿರೋ ರೋಚರ್ ಚಾಕ್ಲೇಟ್ ತಿಂದೇ ಇಲ್ಲ ನಾನು. ನಾವು ಚಾಕ್ಲೇಟ್ಸ್ ಇಷ್ಟನೇ ಪಡೋಣ. ಇದು ತಂದಿದ್ದಾರೆ, ಇವತ್ತು ನಾವು ತಿನ್ನೋಣ ಅವ್ರಿಗೋಸ್ಕರ. ಎಸ್, ಇದು ಚಾಕ್ಲೇಟು. ಆಮೇಲೆ ಏನದು? ಓ ಗಿಫ್ಟಲ್ಲ ಅಜ್ಜಿ. ಇದು ಇಲ್ಲಿ ಚಾಮರಾಜಪೇಟೆದಿದು. ಓಫನ್ ಫ್ರಿಜ್ ಮ್ಯಾಗ್ನೆಟ್. ವಾವ್, ಸೋ ನೈಸ್. ವಾ, ನಮ್ಮ ಫೋಟೋ ಫ್ರಿಜ್ ಮ್ಯಾಗ್ನೆಟ್. ಓ ಹಾ ಹಾ ಹಾ, ತುಂಬಾ ಒಳ್ಳೆ ಗಿಫ್ಟ್ ಅಪ್ಪ. ಇದೇನು ಗೊತ್ತಾ, ನಾವು ಲಗೇಜ್ಗಳಿಗೆ ಟ್ಯಾಗ್ ಹಾಕ್ತೀವಲ್ಲ, ಲಗೇಜ್ ಬ್ಯಾಗ್ಗಳಿಗೆ ಇವಾಗ ಫಾರಿನ್ಗೆಲ್ಲ ಹೋಗ್ಬೇಕು ಅಥವಾ ಎಲ್ಲಾದರೂ ಹೋದ ದೊಡ್ಡ ದೊಡ್ಡ ಸೂಟ್ ಕೇಸ್ ಇಟ್ಕೋತೀವಲ್ಲ, ಅದಕ್ಕೆ ನಮ್ಮದು ಅಂತ ಇದನ್ನು ಟ್ಯಾಗ್ ಹಾಕೊಳ್ಳೋದು. ಇಲ್ಲಿ ಬೆಲ್ಟ್ ಥರ ಇದೆ ನೋಡು, ವಿಮಾನದಲ್ಲಿ ಹೋಗೋದು. ಹಾಂ, ನೈಸ್, ತುಂಬಾ ಚೆನ್ನಾಗಿದೆ, ಒಂಥರ ವ್ಯಾಲ್ಯೂಬಲ್ ಗಿಫ್ಟ್. ಚೆನ್ನಾಗಿದೆ. ಫ್ರಿಜ್ ಮ್ಯಾಗ್ನೆಟು, ಟ್ರಾವೆಲ್ ಟ್ಯಾಗ್ ಅದು. ನೆಕ್ಸ್ಟ್ ಇಲ್ಲ, ದೊಡ್ಡ ಬಾಕ್ಸ್ ಓಪನ್ ಮಾಡೋಷ್ಟೊತ್ತಿಗೆ 5 ನಿಮಿಷ ಆಯ್ತದೆ ತಾಳಿ. ಕೆಲವರು ನಿನ್ನ ಹತ್ರ ಚೆನ್ನಾಗಿ ಸಹಾಯ ತಗೋತಾರೆ, ಆಮೇಲೆ ಹಿಂದ್ಗಡೆ ತೋರಿಸ್ಬಿಟ್ಟು ಹೋಗ್ತಾ ಇರ್ತಾರೆ, ಆಯ್ತಾ? ಕೆಲವರು ಎಷ್ಟು ಪ್ಯೂರ್ ವ್ಯಾಲ್ಯೂ ಫ್ರೆಂಡ್ಸ್ ಅಂತ ಹೇಳಿದ್ರೆ ಇದನ್ನೇ ನೋಡ್ಬೋದು. ನಿನ್ನ ವಯಸ್ಸು ಅವರಿಗೆ, ನಿನ್ನ ವಯಸ್ಸು ಅವ್ರಿಗೆ ಯಾರ್ದು ಎಕ್ಸ್ಪೆಕ್ಟ್ ಮಾಡಲ್ಲ. ನೀನಂತುವೆ ಎಕ್ಸ್ಪೆಕ್ಟ್ ಮಾಡಲ್ಲ. ಎಷ್ಟೋ ಜನಗೆ ಎಲ್ಲ ರೀತಿನೂ ಮಾಡ್ಕೊಟ್ಬಿಟ್ಟಿದೆ ಒಳ್ಳೆ ಸಹಾಯನ. ಆದ್ರೆ ಇವರು
ನಿನ್ನ ಬಗ್ಗೆ ಅದು ವರ್ಷ ಆಯಿತು ಅವ್ರು ಟ್ರೈನಿಂಗ್ ಕೊಟ್ಟು, ಇವತ್ತು ಜ್ಞಾಪಿಸ್ಕೊಂಡು ಮತ್ತೆ ಮತ್ತೆ ಜ್ಞಾಪಿಸ್ಕೊಂಡು ಅಲ್ಲೇನೋ ಬರ್ದಿದ್ದಾರೆ ನೋಡಲ್ಲಿ ಮುಂದೆಗಡೆ. ಮೈ ಡಾರ್ಲಿಂಗ್ ಶಾಂತ ಅಂತೆ. ಲವ್ ಯು. ಅದನ್ನೇ ಹೇಳೋದು, ಎಕ್ಸ್ಪೆಕ್ಟ್ ಮಾಡಬಾರ್ದು ಈ ಥರ ಎಲ್ಲ. ಬಟ್ ಸರ್ಪ್ರೈಸ್ ಇಸ್ ವ್ಯಾಲ್ಯುಬಲ್ ಅಂತಾರಲ್ಲ, ಇವಾಗ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಈ ರೀತಿ ಅದು ನಾನು ನನ್ನ ಸ್ಟೂಡೆಂಟ್ ಕೊಟ್ಟಿರೋದು, ನಿಮ್ಮ ವಯಸ್ಸಿನ ಸ್ಟೂಡೆಂಟ್ ನನಗೆ ಕೊಟ್ಟಿರೋದು. ಯಾರು ಕೊಡ್ತಾರಮ್ಮ ಈ ಕಾಲದಲ್ಲಿ ಇಷ್ಟೊಂದು ಬೈಕ್ ರೈಡಿಂಗ್ ಹೇಳ್ಕೊಟ್ಟಿರೋದಕ್ಕೆ? ದುಡ್ಡು ಇಸ್ಕೊಂಡ್ಲಾ ಆಯ್ತು ಬಿಡು ಅಂತಾರೆ. ಇದು ದುಡ್ಡಲ್ಲ, ಅವ್ರ ಜೀವನಕ್ಕೆ ಒಂದು ದಾರಿಯಾಗಿರುತ್ತೆ, ಪ್ಲಸ್ ನಿನಗೂ ಜೀವನಕ್ಕೆ ಆಗ್ಬೋದು. ಇದು ಎಷ್ಟು ಒಳ್ಳೆ ಮೆಮೊರಿ ನೋಡಿ, ಅದೇ ಆಸೆ ಪಡೋದು. ಎಲ್ಲರೂ ಸಹಾಯ ಮಾಡಿಸ್ಕೊಂಡ್ರೆ ಓಡೈತಾರೆ. ಇದು ನೋಡಿ, ಜೊತೆಗೆ ಒಂದು ಚಿನ್ನದ ಗುಲಾಬಿ ಕೊಟ್ಟಿದ್ದಾರೆ, ತೋರಿಸ್ತೀನಿ. ಚಿನ್ನದ ಗುಲಾಬಿ, ಅವ್ರು ಬಾಳು ಚಿನ್ನಂಗಿರಲಿ. ನೈಸ್. ಓಪನ್ ಮಾಡೋದನ್ನ. ನಿನ್ನ ಬರ್ತಡೆಗೂ ನಾವು ತೆಕ್ಕೊಟ್ಟಿಲ್ಲ ಈ ಥರ ಗಿಫ್ಟ್ಗಳೆಲ್ಲ. ತೆಗಿ. ಕುರಿ ಗೌರಿ ತೆಗೆ. ಓ, ಮೇಕಪ್ದಲ್ಲ ಜ್ಯುವೆಲ್ರಿ ಕಿಟ್. ಆದಷ್ಟು ಬೇಗ ಚಿನ್ನಗಳನ್ನ ತುಂಬ್ಕೊಂಬ ಇಲ್ಲಿದ್ದೀರ ಒಳಗಡೆಗೆ. ನೈಸ್ ಅಲ್ಲ? ತುಂಬ ಚೆನ್ನಾಗಿದೆ. ದೇವ್ರು ನಿಮಗೆ ಬೇಗ ಬೇಗ ಆ ಥರ ಭಾಗ್ಯ ಕೊಡಲಿ. ತುಂಬ ಚೆನ್ನಾಗಿದೆ. ವಾ, ತುಂಬ ಚೆನ್ನಾಗಿದೆ ಹುಡುಗರೆ. ವಯಸ್ಸು ಅಂತಲ್ಲ, ಮನಸ್ಸಿರಬೇಕು ಈ ಥರ ಕೊಡೋಕ್ಕೂ. ಅಲ್ಲೋಡಲ್ಲಿ ಇನ್ನೊಂದಿದೆ. ತುಂಬ ಥ್ಯಾಂಕ್ಸ್ ಅಪ್ಪ. ನಮ್ಮ ಫ್ಯಾಮಿಲಿ ಬಂದಿದ್ದಾರೆ, ಆ್ಯಡೆಡ್. ವಾವ್, ಕವರಿಂದ ತೆಗೆದುಬಿಡು, ಇಲ್ಲಾಂದರೆ ದುಃಖಣಲ್ಲ. ಯಾವ ಥರ ಕಾಣಿಸುತ್ತೆ ಇಲ್ಲಿ? ಯಾವ ಥರ ಕಾಣಿಸ್ತಾ ಇದೆ ಇಲ್ಲಿ? ಓ, ಇದು ಬ್ಯಾಟ್ ಥರ. ವಾವ್, ಬ್ರಷ್ ಅಂತಾರ. ಅದು ನಮ್ಮ ಫ್ಯಾಮಿಲಿ ಬೆಕ್ಕು. ಈ ಜಾಕೆಟ್ಗಳ ಮೇಲೆ ಎಲ್ಲಾದರೂ ಹೋದಾಗ ಆ ವೈಟ್ ಶರ್ಟ್ ಮೇಲೆಲ್ಲ ಇದನ್ನ ಹಾಕೋಬೋದು. ಬೆಕ್ಕದು ಎಷ್ಟು ಚೆನ್ನಾಗಿದೆ ನೋಡೋದು. ಎಷ್ಟು ಚೆನ್ನಾಗಿ ಕೆಲಸ ವರ್ಕ್ ಆಗಿದೆ ನೋಡು. ಸಖತ್ತಾಗಿದೆ. ರಿಯಲಿ ತುಂಬ ಚೆನ್ನಾಗಿದೆ. ಏನು ನೋಡ್ರಿ ಯಾರ ಥರ ಇದೆ ಫೇಸ್ನ? ಬೇಬಿ ಥರ ಇದೆ. ಹೌದಾ? ಅವನ ಥರ ಮೂಗು, ಪುಟ್ಟ ಮೂಗು. ಪುಟ್ಟ ಮೂಗು ನೋಡು, ಬಂಗಾರ ಅದು. ಬೇಬಿ ಮಾಡ್ಕೊಡ್ತೀನಿ ಅವನಿಗೆ. ಬರಲಿ, ನಿಂಗೆ ಹಾಕ್ಕೊಡ್ತೀನಿ. ಚೆನ್ನಾಗಿದೆ ಅಲ್ವಾ ಎಲ್ಲ? ಸೂಪರ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್ ಭಾರತಿ ಅವರೇ. ಅವ್ರ ಹೆಸರು ಭಾರತಿ ಅಂತ. ಥ್ಯಾಂಕ್ ಯು, ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ತುಂಬ ವ್ಯಾಲ್ಯೂಬಲ್ ಗಿಫ್ಟ್ ಕೊಟ್ಟಿದ್ದೀರಾ ಮಗಳಿಗೆ. ಇಲ್ಲಿ ಗುರು ಶಿಷ್ಯರ ಬಾಂಧವ್ಯನೂ ಹಾಗೆ ಒಂದು ತೂಕದ ಗಿಫ್ಟ್ ಅಂತ ಹೇಳ್ತಾರಲ್ಲ ಹೊಸ ವರ್ಷದಲ್ಲಿ. ಇದುವರೆಗೂ ಅವಳ ಲೈಫಲ್ಲಿ ಈ ಥರ ಒಳ್ಳೆ ಗಿಫ್ಟ್ ಅಂತ ಕೊಟ್ಟಿದ್ದು ಯಾರೂ ಇಲ್ಲ. ಕೆಲಸ ಮಾಡಿಸ್ಕೊಂಡು ಹೊಟ್ಟೋಗ್ತಾರೆ. ಇರಲಿ, ದುಡ್ಡು ಅನ್ನೋದಕ್ಕಲ್ಲ, ಒಂದು ಗೌರವವಾಗಿ ಗುರುವಿಗೆ ಕಾಣಿಕೆ ಶಿಷ್ಯ ಕೊಟ್ಟಿರೋದು. ತುಂಬ ಥ್ಯಾಂಕ್ಸ್ ಅಮ್ಮ, ಒಳ್ಳೇದಾಗಲಿ ನಿಮಗೂ. ದಿ ನೆಕ್ಸ್ಟ್ ಡೇ. ಸೊ ಇವತ್ತು ಹೇಳ್ದಂಗೆ ನಂದಿನಿದು ದೋಸೆ ಇವತ್ತು ನಮ್ಮ ಮನೇಲಿ ಕನ್ಸಿಸ್ಟೆನ್ಸಿ ನೋಡಿ ಹೆಂಗಿದೆ. ಇಡ್ಲಿಗೂ ಮಾಡ್ಬೋದು, ದೋಸೆಗೂ ಮಾಡ್ಬೋದು. ನೀಟಾಗಿದೆ. ಮಿಕ್ಸ್ ಮಾಡ್ತೀಯ ನೀರದಕ್ಕೆ? ಒಂಚೂರು ಹಾಕಿದೀನಿಮ್ಮ, ಯಾಕಂದ್ರೆ ತೆಳ್ಳಗೆ ಬರ್ಬೇಕಲ್ಲ ದೋಸೆ. ಇದು ಇಡ್ಲಿ ಅದಕ್ಕೆ ಮಾಡಿರ್ತಾರೆ. ನಾವು ದೋಸೆ ಅದಕ್ಕೆ ಮಾಡ್ಬೇಕಂದ್ರೆ ಒಂದು ಅರ್ಧ ಗ್ಲಾಸ್ ನೀರು ಹಾಕೊಂಡ್ರೇನೆ ದೋಸೆ ಬರುತ್ತೆ ತೆಳ್ಳಿಗೆ. ಇಲ್ಲ ದಪ್ಪ ದಪ್ಪ ಬರುತ್ತೆ, ಸೆಟ್ ದೋಸೆ ಥರ. ಆಮೇಲೆ ಸೆಟ್ ದೋಸೆ ತಿನ್ನಲ್ವಲ್ಲ, ಮಸಾಲೆ ದೋಸೆ ಬೇಕು ನಮಗೆ. ಓಕೆ, ದೋಸೆ ಉಯ್ದ್ಮೇಲೆ ಟೇಸ್ಟ್ ನೋಡಿ ಹೇಳುವ. ಎಸ್, ಹೊಸ ತವದಲ್ಲಿ ನಾನು ನಂದಿನಿ ದೋಸೆ. ಬೇಬಿ ದೋಸೆ ತಿಂತೆ ಬೇಬಿ? ನಂದಿನಿ ದೋಸೆ ಬೇಬಿ ಸೂಪರ್ ಆಗಿರುತ್ತೆ ಬೇಬಿ. ಕಲರ್ ಸಖತ್ತಾಗಿದೆ, ತಿಂದು ನೋಡುವ. ಸಾಫ್ಟ್ ಆಗಿದೆ. ಚೆನ್ನಾಗಿದೆ. ಈ ಐ ಡಿ ಫ್ಲೇವರ್ಗೂ ಇದಕ್ಕೂ ಭಾಳ ವ್ಯತ್ಯಾಸ ಇದೆ. ಬಟ್ ಕಾಸ್ಟ್ಲಿ ಆಯ್ತಲ್ವಾ? ಇಲ್ಲ, ಎಲ್ಲನೂ 80 ರೂಪಾಯಿನೇ, ನೀನು ತೊಗೊಳೋದಿಲ್ಲ. ಎಲ್ಲ 80. ಚೆನ್ನಾಗಿದೆ, ಸೂಪರ್ ಇದೆ. ಗೌರಿಗೂ ದೋಸೆ ಬೇಕಂತೆ ಬಂದಿದ್ದಾಳೆ, ಘಮ ಘಮ ಅಂತ. ತಗೋಬಂದ್ರ ತೆಲಾಕ್ ತಿಂತೀರಿ. ತಿನ್ನು, ತುಪ್ಪ ಹಾಕಿದಾಳಮ್ಮ, ತಿನ್ನು.
ಅವಳಿಗೂ ಚೂರು ಹಾಕ್ಬಾರ್ದಮ್ಮ, ಉದ್ದುದ್ದು ಹಾಕ್ಬೇಕು, ಕೈಲಿ ಹಿಡ್ಕೊಂಡು ತಿಂತಾಳ, ಚುದಾಕು. ಅವಳು ತಿಂದರೆ ಅದು ಪಾಸ್ ಅಂತಾನೆ ಅರ್ಥ. ಅವಳಿಗೆ ಕೈಯಲ್ಲಿ ಗ್ರಿಪ್ ಇಟ್ಕೊಳಕ್ಕೆ ಒಂದು ಇಷ್ಟುದ್ದ ಕೊಡಿ. ಬಾಮ ನಾನು ಕೊಡ್ತೀನಿ. ನನಗೆ ಕತ್ಕೊಂಡು ಹೋದ್ಲು. ನೀವು ಅವ್ರಿಗೆ ಇಷ್ಟೇ ಕೊಡ್ತೀರಾ? ಚೆನ್ನಾಗಿದ್ದೀನಪ್ಪ, ನಿಂಗೆ ಇಷ್ಟ ಆಯ್ತಾ? ಹೆಂಗಾಯ್ತಮ್ಮ? ಚೆನ್ನಾಗಿದೆ ಕಣಪ್ಪ. ಹುಳಿ ಇಲ್ಲ ಏನಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು. ಹಿಟ್ಟಿಗೆ ಉಪ್ಪು ಹಾಕಿರಲ್ಲ, ಸ್ವಲ್ಪ ಗಟ್ಟಿ ಕರೆಕ್ಟಾಗಿ ಅಂದರೆ ಇಡ್ಲಿ ಹಿಟ್ಟು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಕೊಟ್ಟಿದ್ದಾರೆ. ದೋಸೆ ಅಂದರೆ ಸ್ವಲ್ಪ ನೀರು ಹಾಕೋಬೋದು. ಟೇಸ್ಟ್ ಚೆನ್ನಾಗಿದೆ. ಒಂಥರ ಸೋಡಾ ಫೀಲ್ ಏನೂ ಇಲ್ಲ ಅದರಲ್ಲಿ, ನೀಟಾಗಿದೆ. ನೀವು ಟ್ರೈ ಮಾಡ್ಕೊತೀನಿ. ಜೊತೆಗೆ ನಾನು ಹೇಳದ್ನಲ್ಲ, ನಂದಿನಿ ಅಂದರೆ ನಿಮಗೆ 2 ಪ್ಯಾಕೆಟ್ ಥರ ಡಿಫ್ರೆಂಟ್ ಆಗಿರೋದು 2 ಪ್ಯಾಕೆಟ್ ಕೊಡ್ತಾರೆ. ಸೊ ಆ 2 ಪ್ಯಾಕೆಟು ನೋಡ್ಕೊಂಡು ತಗೊಳ್ಳಿ, ಒರಿಜಿನಲ್ ತಗೊಳ್ಳಿ. ಆಮೇಲೆ ಇನ್ನೊಂದನ್ನು ತೊಗೋಬೇಡಿ. ಹಾಕಿದ್ದೀನಿ ನೋಡಿ ಫೋಟೋಸು, ಅದನ್ನು ನೋಡ್ಕೊಂಡು ತಗೊಂಡು ಟ್ರೈ ಮಾಡಿ. ನೀವು ತಿಂದಿದ್ರೆ ಕಮೆಂಟಲ್ಲಿ ತಿಳಿಸಿ.